ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನೆಲ್. ಇವತ್ತು ಎಗ್ ರೈಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ಕ್ಯಾರೆಟ್, ಬೀನ್ಸ್, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀವಿ. ಜೊತೆಗೆ ಮೊಟ್ಟೆ ಮೇಯ್ನ್ ಇಂಗ್ರೀಡಿಯೆಂಟ್ ಇದು, ಮತ್ತು ಪೆಪ್ಪರ್ ಪೌಡರು. ಮೊದಲಿಗೆ ಕುಕ್ಕರ್ನ ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಕಾದಿದೆ ಎಣ್ಣೆ. ಇವಾಗ ಆನಿಯನ್ ಹಾಕೋಣ. ಒಂದು 2 ಮೀಡಿಯಮ್ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೀವಿ. ಸೊ ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಸೊ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಇವಾಗಲೇ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಅದಾದಮೇಲೆ ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೋಬೋದು. ನನ್ನ ಹತ್ರ ಬೀನ್ಸು ಕ್ಯಾರೆಟ್ ಇತ್ತು ಅಂತ ಹೇಳಿ ಅದೆರಡೇ ಹಾಕಿದ್ದೀನಿ. ಬೇಕಾದರೆ ನೀವು ಕ್ಯಾಬೇಜ್ ಹಾಕ್ಬೋದು, ಚೆನ್ನಾಗಿರುತ್ತೆ ಕೋಸು ಹಾಕಿದ್ರೆ. ಸೊ ಇವಾಗ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಬೀನ್ಸು ಕ್ಯಾರೆಟ್ ಎರಡೇ ಹಾಕಿದ್ದೀವಿ. ಸೊ ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಕ್ಕೆ ಬಿಡೋಣ. ಆ್ಯಕ್ಚುಲಿ ನಾನು ಬರೋ ಅಷ್ಟೊತ್ತಿಗೆ ನನ್ನ ತಂಗಿರೆಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ನಾವು ಬಂದು ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಇವಾಗ 4 ಮೊಟ್ಟೆ ಹೊಡೆದು ಹಾಕೋಣ. ಸೊ ಮೊಟ್ಟೆ ಹಾಕಿದ ತಕ್ಷಣ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಸ್ವಲ್ಪ ಸಿಮ್ಮಲ್ಲಿ ಹಾಗೆ ಬೇಯಿಸ್ಕೋಬೇಕು. ಯಾಕಂದರೆ ಅದು ಹಂಗೆ ಸಿಗಬೇಕು ತಿನ್ನಬೇಕಾದ್ರೆ, ಇಲ್ಲಾಂದರೆ ಅದೆಲ್ಲ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಈ ಟೈಮಲ್ಲೇ ಸಾಲ್ಟ್ ಹಾಕ್ಕೊಳ್ಳಿ, ಮತ್ತು ಪೆಪ್ಪರ್ ಪೌಡರು, ಸ್ವಲ್ಪ ಗರಂ ಮಸಾಲ. ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ತುಂಬ ಹಾರ್ಷಾಗಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮಾಡಿದ್ರೆ ಸಾಕು. ನೀವು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇವಾಗ ನಾವು ಅವಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದ ರೈಸ್ ಹಾಕಿದ್ದೀವಿ. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಫುಲ್ ಅದೆಲ್ಲದು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ, ಇನ್ನೊಂದು ಸ್ವಲ್ಪ ಖಾರಕ್ಕೆ ಪೆಪ್ಪರ್ ಪೌಡರು, ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ಆ್ಯಕ್ಚುಲಿ ಏನಂದರೆ ನಾವು ಮಾಡ್ತಾ ಇರೋ ಟೈಮಲ್ಲಿ ಕರೆಂಟ್ ಹೋಗ್ಬಿಡ್ತು. ಸೊ ಸಕ್ಕಸ್ ಮಾಡಿ ವಿಡಿಯೋ ಮಾಡಿಕೊಂಡು ಕ್ಲಿಪ್ಪಿಂಗ್ಸ್ ಹಾಕಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಉದ್ರಾಗಾಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆರಾಮಾಗಿ ಒಂದು 10 ಮಿನಿಟ್ಸಲ್ಲೆಲ್ಲ ರೆಡಿ ಮಾಡ್ಕೊಬೋದು ಎಗ್ ರೈಸು. ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿದರೆ ಎಗ್ ರೈಸ್ ರೆಡಿ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಇದ್ರ ಜೊತೆಗೆ ಇವತ್ತು ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.